ನಮಸ್ಕಾರ ಸ್ನೇಹಿತರೆ, ಭಗವದ್ಗೀತೆಯ 34ನೇ ದಿನದ ಜ್ಞಾನ ಪಯಣಕ್ಕೆ ಸುಸ್ವಾಗತ. ಇಲ್ಲಿಯವರೆಗೆ ನಾವು ಶರೀರ, ಮನಸ್ಸು ಮತ್ತು ಧ್ಯಾನದ ಬಗ್ಗೆ ತಿಳಿದೆವು. ಈಗ ಕೃಷ್ಣನು ನಮ್ಮನ್ನು ಅಧ್ಯಾತ್ಮದ ಇನ್ನೊಂದು ಮಜಲಿಗೆ ಕರೆದೊಯ್ಯುತ್ತಿದ್ದಾನೆ. ಈ ಜಗತ್ತು ಯಾವುದರಿಂದ ಮಾಡಲ್ಪಟ್ಟಿದೆ? ಸೂರ್ಯನಲ್ಲಿರುವ ತೇಜಸ್ಸು, ನೀರಿನಲ್ಲಿರುವ ರುಚಿ ಇವೆಲ್ಲವೂ ಎಲ್ಲಿಂದ ಬಂದವು? 7ನೇ ಅಧ್ಯಾಯದಲ್ಲಿ ಕೃಷ್ಣನು ತಾನು ಈ ಬ್ರಹ್ಮಾಂಡದ ಕಣ ಕಣದಲ್ಲೂ ಹೇಗೆ ಅಡಗಿದ್ದೇನೆ ಎಂಬ ರಹಸ್ಯವನ್ನು ನಮಗೆ ಬಿಚ್ಚಿಡುತ್ತಿದ್ದಾನೆ. ಈ 10 ನಿಮಿಷಗಳು ನಿಮ್ಮ ದೃಷ್ಟಿಕೋನವನ್ನೇ ಬದಲಿಸಲಿವೆ. ಜ್ಞಾನಂ ತೇಹಂ ಸವಿಜ್ಞಾನಮಿದಂ ವಕ್ಷ್ಯಾಂ ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯಜ್ಞಾತವ್ಯಮವಶಿಷ್ಯತೆ. ನಾನು ನಿನಗೆ ಅನುಭವ ಸಹಿತವಾದ ಜ್ಞಾನವನ್ನು ಅಂದರೆ ವಿಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಸುತ್ತೇನೆ. ಇದನ್ನು ತಿಳಿದ ಮೇಲೆ ನಿನಗೆ ಈ ಲೋಕದಲ್ಲಿ ತಿಳಿಯಬೇಕಾದದ್ದು ಮತ್ಯಾವುದೂ ಉಳಿಯುವುದಿಲ್ಲ. ಕೃಷ್ಣನು ಇಲ್ಲಿ ಕೇವಲ ಮಾಹಿತಿ ನೀಡುತ್ತಿಲ್ಲ, ಅನುಭವವನ್ನು ನೀಡುತ್ತಿದ್ದಾನೆ. ಸಾವಿರಾರು ಜನರಲ್ಲಿ ಯಾರೋ ಒಬ್ಬನು ಮಾತ್ರ ಸಿದ್ಧಿಗಾಗಿ ಪ್ರಯತ್ನಿಸುತ್ತಾನೆ. ಅಂತಹ ಸಿದ್ಧರಲ್ಲಿ ಒಬ್ಬನು ಮಾತ್ರ ನನ್ನನ್ನು ನಿಜವಾಗಿ ಅರಿಯಬಲ್ಲನು ಎಂದು ಕೃಷ್ಣ ಹೇಳುತ್ತಾನೆ. ಅಂದರೆ ಈ ದಾರಿಯಲ್ಲಿ ನಡೆಯುವ ನಾವೆಲ್ಲರೂ ಎಷ್ಟು ಅದೃಷ್ಟವಂತರು ಎಂದು ಆಲೋಚಿಸಿ. ಭೂಮಿರಾಪೋ ನಲೋ ವಾಯುಃ ಖಂ ಮನೋ ಬುದ್ಧಿರೇವಚ ಅಹಂಕಾರ ಇತಿ ಯಮ್ಮೆ ಭಿನ್ನ ಪ್ರಕೃತಿರಷ್ಟಧಾ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಇವು ನನ್ನ ಪ್ರಕೃತಿಯ 8 ವಿಧದ ವಿಭಾಗಗಳು. ನಾವು ನೋಡುವ ಈ ಭೌತಿಕ ಜಗತ್ತು ಕೃಷ್ಣನ ಅಪರಾ ಪ್ರಕೃತಿ ಅಂದರೆ ಕೆಳಮಟ್ಟದ ಪ್ರಕೃತಿ. ಆದರೆ ಇದಕ್ಕಿಂತ ಮಿಗಿಲಾದ ಇನ್ನೊಂದು ಶಕ್ತಿಯಿದೆ. ಅದುವೇ ಪರಾಪ್ರಕೃತಿ ಅಂದರೆ ಚೈತನ್ಯ ಅಥವಾ ಜೀವಶಕ್ತಿ. ಈ ಚೈತನ್ಯವೇ ಇಡೀ ಜಗತ್ತನ್ನು ಧರಿಸಿದೆ. ನಾವು ಕೇವಲ ಮಣ್ಣು ಅಥವಾ ಗಾಳಿಯಲ್ಲ, ನಮ್ಮೊಳಗೆ ಆ ದಿವ್ಯ ಚೈತನ್ಯದ ಒಂದು ಭಾಗವಿದೆ. ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ. ಧನಂಜಯನೇ, ನನಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ದಾರದಲ್ಲಿ ಮಣಿಗಳನ್ನು ಪೋಣಿಸಿದಂತೆ ಈ ಸಮಸ್ತ ಜಗತ್ತು ನನ್ನಲ್ಲಿಯೇ ಪೋಣಿಸಲ್ಪಟ್ಟಿದೆ. ಒಂದು ಮುತ್ತಿನ ಹಾರದಲ್ಲಿ ನಮಗೆ ಮುತ್ತುಗಳು ಕಾಣಿಸುತ್ತವೆ, ಆದರೆ ಅವುಗಳನ್ನು ಹಿಡಿದಿಟ್ಟಿರುವ ದಾರ ಕಾಣಿಸುವುದಿಲ್ಲ. ಹಾಗೆಯೇ ಈ ಜಗತ್ತಿನಲ್ಲಿ ನಮಗೆ ವ್ಯಕ್ತಿಗಳು, ವಸ್ತುಗಳು ಕಾಣಿಸುತ್ತವೆ, ಆದರೆ ಇವೆಲ್ಲವನ್ನೂ ಹಿಡಿದಿಟ್ಟಿರುವ ಸೂತ್ರಧಾರ ಶ್ರೀಕೃಷ್ಣ. ಈ ಸತ್ಯವನ್ನು ಅರಿತವನಿಗೆ ಎಲ್ಲೆಡೆ ದೈವತ್ವವೇ ಕಾಣಿಸುತ್ತದೆ. ಸ್ನೇಹಿತರೆ, ಜಗತ್ತಿನ ಕಣ ಕಣದಲ್ಲೂ ಇರುವ ಆ ಅದೃಶ್ಯ ಧಾರವೇ ಪರಮಾತ್ಮ. ಆದರೆ ನಮಗೆ ಆತ ಏಕೆ ಕಾಣಿಸುವುದಿಲ್ಲ? ಪ್ರಕೃತಿಯ ಮಾಯೆ ಎಂದರೆ ಏನು? ಈ ಮಾಯೆಯನ್ನು ದಾಟುವುದು ಹೇಗೆ? ಇದನ್ನು ನಾವು ನಾಳಿನ 35ನೇ ಭಾಗದಲ್ಲಿ ತಿಳಿಯೋಣ. ಭಗವದ್ಗೀತೆಯ ಈ ದಿವ್ಯ ಜ್ಞಾನ ನಿಮ್ಮ ಮನಸ್ಸನ್ನು ಬೆಳಗಲಿ. ಧನ್ಯವಾದಗಳು.